ಅದರಿಂದ ನಾನು ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಿ ಕೆಲವು ತೀರ್ಮಾನ ಮಾಡಿ. ತಪ್ಪುಗಳಾಗ್ತವೆ, ತಪ್ಪನ್ನು ತಿದ್ಕೊಳ್ಳಕ್ಕೂ ಅವಕಾಶ ಕೊಡಿ. ಇವತ್ತು ನನಗೆ ಯಾವುದೋ ಒಂದು ಆಕಸ್ಮಿಕವಾದ ಪರಿಸ್ಥಿತಿಯಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರೆ ಪಕ್ಷ ಮುಗಿದೇ ಹೋಯಿತು ಅಂತಿದ್ರು. ಕೇಂದ್ರದಲ್ಲಿ ಮಂತ್ರಿನೂ ಆಗಿದ್ದೀನಿ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ಕಾರ್ಖಾನೆ ಮುಚ್ಚಿಟ್ಟಿದ್ರು RINL ಅಂತೇಳಿ. ಆ ಕಾರ್ಖಾನೆನ ಇವತ್ತು ಪ್ರಾರಂಭ ಮಾಡಿಸಿದ್ದೀವಿ. ಅಲ್ಲಿ ಆಂಧ್ರದಲ್ಲಿ ಹಾಲಿನ ಅಭಿಷೇಕ ಮಾಡ್ತಾರೆ. ಕುಮಾರಸ್ವಾಮಿ ಫೋಟೋ ಎಷ್ಟು ನಮ್ಮ ಮನೆ ದೇವರು ಅಂತಾರೆ. ಇವತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನಮ್ಮ ಭದ್ರಾವತಿ ಇದೆ. ಅದಕ್ಕೆ ಇವತ್ತು 10,000 ಕೋಟಿ ಕೊಡಬೇಕು. ಇವತ್ತು ಅದೇನಾದ್ರು ಪ್ರಾರಂಭ ಮಾಡಬೇಕು ಅಂತ ಅದನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇದೆ. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಅದರ ಮುಖಾಂತರ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಅದಕ್ಕಿರ್ತಕ್ಕಂಥ ಅವಕಾಶ ನಾಡಿನ ಜನತೆಗೋಸ್ಕರಲೇ ಆ ಅಧಿಕಾರ ನಿಮಗೆ ದಾರಿ ಎರಿತೀವಿ ಹೊರತು ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರಲ್ಲ. ನಾನು ಅದನ್ನು ಬಹಳ ಸ್ಪಷ್ಟವಾಗಿ ನಾನೇನು ಈ ಮಣ್ಣಲ್ಲಿ ಹುಟ್ಟಿದ್ದೇನೆ 1959ನೇ ಇಸ್ವಿ ಈ ಹಾಸನ ಜಿಲ್ಲೆ ಮಣ್ಣನ್ನು ಹುಟ್ಟಿ ಇವತ್ತು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಿಮ್ಮ ಒಂದು ಮನೆಯ ಮಗ ಅಂತ ಸ್ವೀಕಾರ ಮಾಡ್ತಿರೋ ಇಲ್ಲ ಕುಟುಂಬದ ಒಬ್ಬ ಅಣ್ಣ ತಮ್ಮ ಅಂತ ಸ್ವೀಕಾರ ಮಾಡ್ತಿರೋ, ಇವತ್ತು ನಿಮ್ಮ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಯಾವ ದೇವೇಗೌಡರು